ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ನಾನು ಇವತ್ತು ಪನ್ನೀರಲ್ಲಿ 2 ರೀತಿಯಾದ ಸ್ಟಾರ್ಟರ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ ಐಟಮಿಂದ ಮಾಡೋವಂತಹ ಪನ್ನೀರ್ ಸ್ಟಾರ್ಟರ್ಸು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಮೊದಲಿಗೆ ನಾನು ಇಲ್ಲಿ 500 ಗ್ರಾಮು ನಂದಿನಿ ಪನ್ನೀರನ್ನ ತೊಗೊಂಡಿದ್ದೀನಿ ನೋಡಿ. ಇದು 500 ಗ್ರಾಮ್ ಪ್ಯಾಕೆಟು. ಇದನ್ನು ನಾವು ನೀಟಾಗಿ ತೊಳ್ಕೊಂಡು ಈ ರೀತಿ ಕತ್ತರಿಸಿ ಇಟ್ಕೊಳ್ಳೋಣ ನೋಡಿ. ಈ ಥರ ಸ್ಲೈಸ್ ಮಾಡಿಕೊಂಡ್ರೆ ಸಾಕು. 500 ಗ್ರಾಮ್ ಪನ್ನೀರನ್ನು ಸಹ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದು ಗ್ರೀನ್ ಮಸಾಲೆ ನೋಡಿ. ಗ್ರೀನ್ ಮಸಾಲೆಗೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು ಎಣ್ಣೆ ಹಾಕ್ತಾಯಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಾದ ನಂತರ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಸೇರಿಸ್ಕೋಬೋದು. ಈಗ ಇದನ್ನು ನೀಟಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಕೋಬೇಡಿ. ಕಡಲೆ ಬೀಜ ಎಲ್ಲ ಗರಿಗರಿಯಾಗಿ ಹುರಿಬೇಕು. ಅಲ್ಲಿ ಗಂಟ ಹುರ್ಕೋಬೇಕಾಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಹುರಿಬೇಕು ಅಂತ. ನೋಡಿ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತರಿಯಾಗಿ ರುಬ್ಕೋಬೇಕಾಗುತ್ತೆ. ಆದ್ದರಿಂದ ನಾನು ಮಿಕ್ಸಿ ಜಾರ್ಗೆ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಹಾಕೋತಾ ಇದ್ದೀನಿ. ಹುರಿದಿರೋಂತಹ ಐಟಮ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕಾಗುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಕಡ್ಡಿನೇ ಸಹ ಉಪಯೋಗಿಸ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದನ್ನು ನಾನು ತರಿಯಾಗಿ ರುಬ್ಕೋತೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿ ರುಬ್ಕೋಬೇಕು ಅಂತ ಹೇಳಿ. ಜಾಸ್ತಿ ಪೇಸ್ಟ್ ಮಾಡ್ಕೋಬೇಡಿ, ತರಿಯಾಗಿ ರುಬ್ಕೊಳ್ಳಿ. ನೀರೇನು ಸೇರಿಸ್ತಾ ಇಲ್ಲ, ಹಾಗೆ ನಾನು ರುಬ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಆದರೆ ಸಾಕು. ಕರೆಕ್ಟಾಗಿದೆ ಇದು. ಇಷ್ಟಾದರೆ ಸಾಕು. ಈ ರೀತಿ ರುಬ್ಬಿದ ನಂತರ ನಾನು ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಜಾಸ್ತಿ ಹಾಕೋಬೇಡಿ, ಹುಳಿ ಆಗುತ್ತೆ. ಅರ್ಧ ಹೋಳು ನಿಂಬೆ ರಸ ಸಾಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಈ ಮಿಕ್ಸಿಂಗ್ನ ನಾವು ಪನ್ನೀರ್ಗೆ ಕೋಟಿಂಗ್ ಮಾಡ್ಕೊಳ್ಳೋಣ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಪನ್ನೀರ್ ಸ್ಲೈಸ್ ತೊಗೊಂಡು ಈ ರೀತಿ ನೀಟಾಗಿ 4 ಕಡೆ ಕೋಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ನಾನು ಫುಲ್ಲು ಕೋಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಫುಲ್ಲು ಎಲ್ಲ ಕಡೆನೂ ನೀಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಆಗಿದೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು 10 ನಿಮಿಷ ಬಿಡೋಣ. ಈಗ ಆಗಿದೆ. ಇದು 10 ನಿಮಿಷದ ನಂತರ ನಾವು ಹುರ್ಕೊಳ್ಳೋಣ ನೋಡಿ. ನಾನು ಈ ರೀತಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇವಾಗ ಪನ್ನೀರ್ನೆಲ್ಲ ಈ ಬಿಸಿ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಹೀಗೆ ಒಂದೊಂದೇ ನಿಧಾನವಾಗಿ ಪನ್ನೀರನ್ನ ಎಲ್ಲನೂ ಎಣ್ಣೆಗೆ ಹಾಕ್ಕೊಳ್ಳಿ. ಈಗ ಒಂದು 5 ನಿಮಿಷ ಹಾಗೆ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ. 5 ನಿಮಿಷ ಆದ ನಂತರ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಂಡು ಇನ್ನೊಂದು ಕಡೆ
ಫ್ರೈ ಆಗಲಿಕ್ಕೆ ಒಂದು 5 ನಿಮಿಷ ಬಿಟ್ಬಿಡಿ. ಇದೇ ರೀತಿ ಎಲ್ಲ ಬದಿಯಲ್ಲೂ ಒಂದೊಂದೇ ಸರಿ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರು ರೆಡಿಯಾಗಿದೆ, ಗ್ರೀನ್ ಕಲರ್ ಪನ್ನೀರು. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಎತ್ಕೊಳ್ಳೋಣ. ಇದು ಈಗ ಸವಿಯಲು ಸಿದ್ಧ ಆಗಿದೆ. ನಂತರ ಇನ್ನೊಂದು ಸ್ಟಾರ್ಟರ್ಸ್ನ ತೋರಿಸ್ತೀನಿ. ಮಿಕ್ಕಿರೋ ಪನ್ನೀರ್ನೆಲ್ಲ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಲಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇದಕ್ಕೆ ನಾವು ಅಚ್ಕಾರದ ಪುಡಿ ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ 1 ಸ್ಪೂನು ಫುಲ್ಲು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನನಗೆ ಇಲ್ಲಿ 1 ಸ್ಪೂನು ಉಪ್ಪು ಬೇಕಾಗುತ್ತೆ. ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಪನ್ನೀರ್ಗೆ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇದ್ರ ಜೊತೆಗೇ ನಾನು ಸ್ವಲ್ಪ ಗರಂ ಮಸಾಲ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಈಗ ಅದನ್ನು ಸಹ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟರೆ ಸಾಕು. ಪನ್ನೀರು ಫ್ರೈ ಮಾಡಲು ರೆಡಿಯಾಗಿರುತ್ತೆ. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಂಡು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾವು ನೀಟಾಗಿ ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಎಸಳು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಫ್ರೈ ಆದ ನಂತರ ಪನ್ನೀರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಪ್ಯಾನ್ಗೆ ಎಷ್ಟಾಗುತ್ತೋ ಅಷ್ಟು ನೆನೆಸಿರೋಂಥ ಪನ್ನೀರ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ಕಡೆ ಫ್ರೈ ಆದಮೇಲೆ ನಿಧಾನವಾಗಿ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 5ರಿಂದ 10 ನಿಮಿಷದೊಳಗೆ ಆಗೋಗುತ್ತೆ. ಈಗ ನೋಡಿ, ಇನ್ನೊಂದು ಕಡೆನೂ ಎಲ್ಲ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಎಲ್ಲ ಕಡೆನೂ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, 2 ಕಡೆ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ ಗಟ್ಟಿಯಾಗೋಗುತ್ತೆ. ಈ ರೀತಿ 2 ಕಡೆ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಪನ್ನೀರ್ ಸ್ಟಾರ್ಟರ್ಸು ಇನ್ನೊಂದು ರೆಡಿ ಆಗುತ್ತೆ. ಈ ರೀತಿ 5 ನಿಮಿಷ ಸಾಕು, ಅಷ್ಟೇ. ನೋಡಿ, ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ಕೊಳ್ಳೋಣ. ಆಗಿದೆ. ಇಷ್ಟೇ. ನಮಗೆ ಸಂಜೆ ಹೊತ್ತು ಟೀ ಟೈಮಲ್ಲೇ ಆಗಲಿ ಮತ್ತು ಮೊಸರನ್ನ ಎಲ್ಲ ಮಾಡಿದಾಗ ನೆಂಚ್ಕೊಳ್ಳೋಕೆ ಏನಾನ ಬೇಕು ಅಂದರೆ ಈ ರೀತಿ ರೆಡಿ ಮಾಡಿಕೊಂಡು ನಾವು ಸವಿಬೋದು. 1/4 ಗಂಟೆ ಟೈಮ್ ಇದ್ದರೆ ಸಾಕು, ಒಳ್ಳೆ ಸ್ಟಾರ್ಟರ್ಸು ರೆಡಿಯಾಗುತ್ತೆ. ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.